ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ದರ್ಶನ್ ಸೇರಿ 6 ಜನ ಆರೋಪಿಗಳ ಈ ಜಾಮೀನನ್ನ ರದ್ದು ಮಾಡಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಪ್ರಕರಣದ A1 ಪವಿತ್ರ ಗೌಡ ವಶಕ್ಕೆ ಪಡೆಯೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಪವಿತ್ರ ಗೌಡ ಅರೆಸ್ಟ್. RR ನಗರದ ನಿವಾಸದಲ್ಲಿರುವಂತಹ ಪವಿತ್ರ ಗೌಡ ಮನೆಗೆ ತೆರಳಿ ಬಂಧಿಸಲಿರೋ ಪೊಲೀಸರು ಮಧ್ಯಾಹ್ನ 3 ಗಂಟೆ ನಂತರ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಪ್ರಕರಣದ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಇದೀಗ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಪವಿತ್ರ ಗೌಡ ಅರೆಸ್ಟ್ ಆಗಲಿಕ್ಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕರ್ನಾಟಕ ಹೈಕೋರ್ಟ್ ಮಂಜೂರು ಮಾಡಿದ್ದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ R ಮಹದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇವತ್ತೇ ಕೋರ್ಟ್ಗೆ ಸರೆಂಡರ್ ಆಗಬೇಕಾಗಿದೆ. ಎಲ್ಲರೂ ಕೂಡ ಹಾಜರಾಗಬೇಕಾಗಿದೆ. ತಕ್ಷಣವೇ ಎಲ್ಲರನ್ನೂ ಕೂಡ ಬಂಧಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಪವಿತ್ರ ಗೌಡ, ದರ್ಶನ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಎಲ್ಲರನ್ನೂ ಕೂಡ ಇವತ್ತೇ ಸರೆಂಡರ್ ಆಗೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಟ ದರ್ಶನ್ ಅನ್ನ ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಇದೀಗ ದರ್ಶನ್ ಸೇರಿ ಉಳಿದ ಎಲ್ಲ ಆರೋಪಿಗಳನ್ನ ತಕ್ಷಣವೇ ಅರೆಸ್ಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಅವರೇ ಬಂದು ಈಗ ಸರೆಂಡರ್ ಆಗಬೇಕಾ ಅಥವಾ ಪೊಲೀಸ್ ಅಧಿಕಾರಿಗಳು ಹೋಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಬೇಕಾ? ಯಾವ ರೀತಿಯಾಗಿ ಇರುತ್ತೆ ಪ್ರೊಸೀಜರ್ಸ್ ಅಂತ ಹೇಳಿ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕವನ್ನ ಮಾಡ್ತೇವೆ. ನಟ ದರ್ಶನ್ ಅನ್ನ ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ತಕ್ಷಣವೇ ಕೋರ್ಟ್ಗೆ ಸರೆಂಡರ್ ಆಗಬೇಕಾಗಿದೆ. ಇಲ್ಲವಾದ್ರೆ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಲಿಕ್ಕಿದ್ದಾರೆ. ಯಾವಾಗ ಸರೆಂಡರ್ ಆಗಬೇಕು ಅನ್ನೋದು ಸುಪ್ರೀಂ ತೀರ್ಪಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿರುತ್ತೆ. ಎಷ್ಟು ದಿನ ಅಥವಾ ಎಷ್ಟು ಸಮಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಪ್ರತಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿರುತ್ತೆ. ಸೊ ಸಹಜವಾಗಿಯೇ ಇಷ್ಟು ಗಂಟೆ 3 ಗಂಟೆ ಅಥವಾ 4 ಗಂಟೆ ಅಷ್ಟು ಒಳಗಡೆ ಅವರು ಸರೆಂಡರ್ ಆಗಬೇಕು ಅಂತ ಕೂಡ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಮಹತ್ವದ ಆದೇಶದ ಮೇರೆಗೆ ಇದೀಗ ದರ್ಶನ್ ಸೇರಿದಂತೆ ಉಳಿದ 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇರುತ್ತಾ ಅಥವಾ ಅವರೇ ಬಂದು ಸರೆಂಡರ್ ಆಗಬೇಕಾ? ಸಮಯವೇನಾದ್ರೂ ನಿಗದಿಯಾಗಿದ್ಯಾ? ಇಂತಿಷ್ಟು ಸಮಯದ ಒಳಗಡೆ ಅವರೆಲ್ಲರೂ ಕೂಡ ಬಂದು ಸರೆಂಡರ್ ಆಗಬೇಕು ಅಂತ ಹೇಳಿ ಯಾವ ರೀತಿಯಾದಂತಹ ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗುತ್ತೆ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಈಗ ಈ ಒಂದು ವಿಚಾರ ಏನಿದೆ ನಿಜಕ್ಕೂ ಕೂಡ ಒಂದ್ ರೀತಿ ಎಲ್ಲಾ ಕೇಸ್ಗಳು ಕೂಡ ಒಂದ್ ರೀತಿ ಬೆಂಚ್ ಮಾರ್ಕ್ ಅಂತಾನೆ ಹೇಳ್ಬೋದು. ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶ ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಿದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಎಲ್ಲಾ ಒಂದು ಈ ವಿಚಾರದ ಕಾಪಿ ಏನಿದೆ ಅದೆಲ್ಲವನ್ನು ಕೂಡ ದೇಶದಲ್ಲಿರುವಂತಹ ಎಲ್ಲ ಹೈಕೋರ್ಟ್ಗೂ ಕೂಡ ರವಾನೆ ಮಾಡ್ಬೇಕು ಅಂತಾನು ಕೂಡ ಒಂದು ಮಹತ್ವದ ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಇಂತಹ ಪ್ರಕರಣಗಳು ಅಂದ್ರೆ ಹೈಕೋರ್ಟ್ ಅಲ್ಲಿ ಹೋದ ತಕ್ಷಣ ನಾವು ಸೇಫ್ ಆಗ್ತೀವಿ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ನಾವ್ ಇನ್ನಷ್ಟು ಸೇಫ್ ಆಗ್ತೀವಿ ಅಂತ ಸಾಕಷ್ಟು ಜನರು ಕೂಡ ತಿಳ್ಕೊಂಡಿರ್ತಾರೆ. ಸೊ ಹೀಗಾಗಿ ಇವತ್ತಿನ ಈ ಒಂದು ಆದೇಶದ ಪ್ರತಿ ಏನಿದೆ ಪ್ರತಿಯೊಂದು ಹೈಕೋರ್ಟ್ಗೂ ಕೂಡ ಹೋಗ್ಬೇಕು ಅನ್ನೋ ಒಂದು ವಿಚಾರವನ್ನ ಇವಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತದ್ದು. ಸೊ ಹಾಗಾಗಿ ಇನ್ನು ನೀವು ಕೇಳಿದಂತ ವಿಚಾರಕ್ಕೆ ಹೋಗೋದಾದ್ರೆ ಈಗ ಒಂದು ಇಂತಿಷ್ಟು ಟೈಮ್ ಅಂತ ಕೂಡ ಅವ್ರಿಗೆ ಇರತ್ತೆ. ಅಂತಿಷ್ಟು ಟೈಮ್ ಅಲ್ಲಿ ಕೂಡ ಅವರು ಏನು ಬಂದು ಸರೆಂಡರ್ ಆಗ್ಬೇಕಾಗತ್ತೆ. ಇಲ್ಲ ಸರೆಂಡರ್ ಆಗಿಲ್ಲ ಅಂದ್ರೆ ಪೊಲೀಸರೇ ಹೋಗಿ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರತ್ತೆ. ಸೊ ಹೀಗಾಗಿ ಪವಿತ್ರ ಗೌಡ ಸೇರಿದಂತೆ ನಟ ದರ್ಶನ್ ಸೇರಿದಂತೆ ಇನ್ನುಳಿದ 5 ಜನ ಆರೋಪಿಗಳು ಕೂಡ ಏನಿದ್ದಾರೆ ಅವರೆಲ್ಲರೂ ಕೂಡ ಏನು ಸ್ಟೇಷನ್ ಮುಂದೆ ಬಂದು ಸರೆಂಡರ್ ಆಗ್ಬೇಕಾಗತ್ತೆ. ಆ ನಂತರ ಅವ್ರು ಎಲ್ಲೇ ಯಾವ್ಯಾವ ಜೈಲಿನಲ್ಲಿ ಇದ್ರೋ ಆ ಎಲ್ಲ ಜೈಲಲ್ಲೂ ಕೂಡ ಅವ್ರನ್ನ ಕಳ್ಸಿಕೊಡ್ತಾರೆ ಪೊಲೀಸರು. ಯಾಕಂದ್ರೆ ಈಗಾಗ್ಲೇ ಏನು ದರ್ಶನ್ಗೆ ಈಗಾಗ್ಲೇ ಬಳ್ಳಾರಿ ಜೈಲ್ ಕೂಡ ಆಗಿತ್ತು, ಜೊತೆಗೆ ಇನ್ನುಳಿದಂತ ಕೆಲ ಆರೋಪಿಗಳಿಗೆ ತುಮಕೂರಿನಲ್ಲಿ ಇರುವಂತಹ ಜೈಲ್ ಆಗಿತ್ತು, ಜೊತೆಗೆ ಪವಿತ್ರ ಗೌಡ ಕೂಡ ಬೆಂಗಳೂರಿನ ಜೈಲಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಇದ್ರು. ಸೊ ಹೀಗಾಗಿ ಅಲ್ಲಿನ ಅಧಿಕಾರಿಗಳ ಜೊತೆ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಮಾತುಕತೆಯನ್ನ ಮಾಡ್ತಾರೆ. ಅವ್ರೆಲ್ಲರೂ ಕೂಡ ಅಲ್ಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗ್ಲೇ ಯಾರು ಕೂಡ ಸದ್ಯಕ್ಕೆ ಪೊಲೀಸರು ಈಗ ತಾನೇ ಆದೇಶ ಬಂದಿರೋದ್ರಿಂದಾಗಿ ಅವರನ್ನ ರೀಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕೆಲಸವನ್ನ ಮಾಡಿ ಆ ನಂತರ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗತ್ತೆ. ಒಂದು ವೇಳೆ ಅವ್ರು ಯಾರು ಕೂಡ ಕೈಗೆ ಸಿಕ್ಕಿಲ್ಲ ಅಂದ್ರೆ ಅವರಾಗೆ ಬಂದು ಏನು ಅರೆಸ್ಟ್ ಆಗುವಂತ ಕೆಲಸವನ್ನು ಕೂಡ ಅವರಾದ್ರೂ ಮಾಡ್ಬೇಕಾಗತ್ತೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು
ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಮೇಲೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೆ. ಸುಪ್ರೀಂ ಕೋರ್ಟ್ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನೋದು ಒಂದು ವಿಚಾರವನ್ನ ಕೂಡ ಈ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರೋದು ಈ ಒಂದು ಕೇಸ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅನುಕರಣೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಸಾಮಾನ್ಯ ಖೈದಿಯಂತೆ ಇರಬೇಕು ಅನ್ನೋದು ಕೂಡ ಈ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿರುವಂಥದ್ದು. ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು ದರ್ಶನ್, ಒಂದು ಕಡೆ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ರು ಬಿಸ್ನೆಸ್ ಮಾಡಿಕೊಂಡು. ಈಗ ಎಲ್ರಿಗೂ ಕೂಡ ಶಾಕನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಲ್ಲರೂ ಕೂಡ ಇವತ್ತು ಜಾಮೀನು ಸಿಗಬಹುದು,